ಬರೀ ಮಾಜಿ ಪ್ರಧಾನಮಂತ್ರಿಗಳ ಮಗ ಅಲ್ಲ, ಮುಖ್ಯಮಂತ್ರಿಗಳ ಮಗ ಅಲ್ಲ, ಕೇಂದ್ರ ಸಚಿವರ ಮಗ ಅಲ್ಲ. ನಾನು ಒಬ್ಬ ರೈತ, ನಾನು ಒಬ್ಬ ದುಡಿತೀನಿ, ಪಕ್ಷಕ್ಕಾಗಿ ಹಿಡಿತೀನಿ, ನಾನೇನು ಸೋತರು ಹೆದರಿಲ್ಲ, ನಿಮ್ಮ ಜೊತೆಗಿದ್ದೀನಿ, ನಿಮ್ಮ ಕಷ್ಟ ಪರಿಹರಿಸ್ತೀನಿ ಅಂತ ಬಂದಿರಕ್ಕಂಥ ನಿಖಿಲ್ ಕುಮಾರಸ್ವಾಮೀಜಿ ಇವತ್ತು ರಾಜ್ಯಾದ್ಯಂತ ಓಡಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಆವಾಗಲೇ ರಮೇಶ್ ಪಾಟೀಲ್ ಸೋಲ್ಪುರ್ ಅವ್ರು ಹೇಳಿದರು, 2006ರಲ್ಲಿ ಒಂದೇ ಸರಿಗೆ 25,000 ಕೋಟಿ ಸಾಲ ರೈತರ ಮನ್ನಾ ಮಾಡಿದ್ದು ಯಾರು ಅಂದರೆ ಯಾರು? ಕುಮಾರಸ್ವಾಮಿ ಅವರು. ನಿಮ್ಮ ಗಮನಕ್ಕೆ ಇವತ್ತು ತರ್ತೀನಿ, ನಿಖಿಲ್ ಅಣ್ಣಾಜಿಯವರೇ ತಮ್ಮ ಗಮನಕ್ಕೂ ತರ್ತೀನಿ. ಆ 25,000 ಕೋಟಿ ಸಾಲದಲ್ಲಿ 426 ಕೋಟಿ ಬೀದರ್ ಜಿಲ್ಲೆಗೆ ಸಾಲ ಮನ್ನಾ ಆಗಿದೆ. ಆ 426 ಕೋಟಿ ಬೀದರ್ ಜಿಲ್ಲೆಯಲ್ಲಿ 1,04,000 ರೈತರಿಗೆ ಸಾಲ ಮನ್ನಾ ಆಗಿದೆ. ನಿಖಿಲ್ ಅಣ್ಣ 1,04,000 ರೈತರಿಗೆ ಮನ್ನಾ ಆಗಿದೆ. ನನ್ನಂತ ಅಂಕಿಅಂಶಗಳಿದೆ. ಯಾಕಂದ್ರೆ ಅವಾಗ DCC ಬ್ಯಾಂಕಿನ ಅಧ್ಯಕ್ಷರು ಸನ್ಮಾನ್ಯ ಗುರುಪಾದಪ್ಪ ನಾಗಮಾರಪಳ್ಳಿ ಅವರಿದ್ರು. ಅವಾಗ DCC ಬ್ಯಾಂಕ್ ಮೂಲಕ ಅವ್ರ ರೈತರಿಗೆ ಸಾಲ ಕೊಟ್ಟಿದ್ರು. ಕುಮಾರಸ್ವಾಮಿ ಅಣ್ಣ ಅವರು ಸಾಲ ಮನ್ನಾ ಮಾಡಿದ್ರು. ಅವಾಗ ಇದು ಸತ್ಯಾಂಶ ಇದೆ. ಹಾಗೆ ನಿಖಿಲ್ ಅಣ್ಣವರ ನನ್ನ ಕಳಕಳೆ, ದೇರ್ ಆರ್ ಲಾಟ್ ಆಫ್ ಚಾಲೆಂಜಸ್. ಈ ಬರ್ತಕ್ಕಂಥ ಈಗ ಯುವ ಪೀಳಿಗೆ ಜಾಸ್ತಿ ಆಗಿದೆ. ನಮ್ಮಲ್ಲಿ ಮಕ್ಕಳು ಬಹಳ ವಿದ್ಯಾವಂತರಿದ್ದಾರೆ, ಅವ್ರಿಗೆ ಉದ್ಯೋಗಗಳಿಲ್ಲ, ಗಡಿ ಭಾಗ ಇದೆ. ಈ ಚಾಲೆಂಜಸ್ ಇದೆ. ನಾನು ಅದಕ್ಕೆ ಮೊನ್ನೆ ಕೂಡ ನಿಖಿಲ್ ಅಣ್ಣವ್ರ ಹತ್ರ ಮಾತನಾಡ್ಬೇಕಾದ್ರೆ ಈ ಪ್ರಸ್ತಾವನ ಮಾಡಿದ್ದೆ. ತಂದೆ ಕುಮಾರಸ್ವಾಮೀಜಿಯವರ ಹತ್ರ ತಾವು ಅವ್ರಿಗೂ ಕೂಡ ಮನವಿ ಮಾಡಿಕೊಂಡು ಹೇಳಬೇಕು, ಈ ಜಿಲ್ಲೆಯಲ್ಲಿ ಪ್ರತಿ ವರ್ಷಕ್ಕೆ 6,000 ಮಕ್ಕಳು ಪಾಸಾಗಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಉದ್ಯೋಗ ಇಲ್ಲ. ಗುಲ್ಬರ್ಗ, ಹೈದರಾಬಾದು, ಲಾತೂರು, ಬೆಂಗಳೂರು, ಪೂನಾ, ಬಾಂಬೆ, ಬೆಂಗಳೂರಿನಲ್ಲಿ ನೌಕರಿ ಆಗ್ತಾ ಇದೆ. ಇಲ್ಲಿ ಉದ್ಯೋಗಗಳು ಬರಬೇಕು. ತಾವೇ ಈಗಾಗಲೇ ಕೇಂದ್ರ ಸಚಿವರಿದ್ದೀರಿ, ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟ್ರಿ ಇದ್ದೀರಿ, ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ತರ್ಬೋದು, ಇಂಡಸ್ಟ್ರೀಸ್ ಇಲ್ಲಿ ಹಾಕ್ಬೋದು. ತಮ್ಮ ತಂದೆಯವರೇ ಇಲ್ಲಿ ಮುಖ್ಯಮಂತ್ರಿ ಆದಾಗ 2,000 ಕೋಟಿ ಟೆಕ್ಸ್ಟೈಲ್ ಪಾರ್ಕ್ಗೋಸ್ಕರ ಅನುದಾನ ಮಾಡಿಕೊಟ್ಟಿದ್ರು ಅವಾಗ 2006ರಲ್ಲಿ. ಆದರೆ ಮುಂದಿನ ಸರ್ಕಾರದವರು ಅದು ಮುಂದೆ ಒರೆಸಲಿಲ್ಲ. ಅದು ಕೂಡ ಮಾಧ್ಯಮದಲ್ಲಿ, ಅದು ಕೂಡ ಅಸೆಂಬ್ಲಿಲಿ ಕೂಡ ಆಗಿರ್ತಕ್ಕಂಥ ಕೆಲಸ. ಈಗ ತಮ್ಮಲ್ಲಿ ಕಳಕಳೆ ವಿನಂತಿ, ಬರ್ತಕ್ಕಂಥ ದಿವಸದಲ್ಲಿ ಇಲ್ಲಿ PPP ಪ್ರಾಜೆಕ್ಟಲ್ಲಿ ಪಬ್ಲಿಕ್ ಮತ್ತು ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಆಗಲಿ, ಟ್ಯಾಕ್ಸ್ ಬೆನಿಫಿಟ್ಸ್ ಆಗಲಿ, ಸ್ಪೆಷಲ್ ಎಕಾನಮಿಕ್ ಝೋನ್ಸ್ ಆಗಲಿ ಇಲ್ಲಿ ಮಾಡಿಕೊಟ್ರೆ ಈ ಭಾಗದಲ್ಲಿ ತಮ್ಮ ಮೂಲಕ ಕೇಂದ್ರ ಸರ್ಕಾರಕ್ಕೆ ತಾವು ಒತ್ತಡನ ಹಾಕಿ ಈ ಭಾಗಕ್ಕೆ ಒಂದು ದೊಡ್ಡ ಇಂಡಸ್ಟ್ರಿ ತಂದರೆ ಇಲ್ಲಿರ್ತಕ್ಕಂಥ ಜನರಿಗೆ ಉದ್ಯೋಗ ಸಿಗ್ತದೆ, ಅನುಕೂಲ ಆಗ್ತದೆ. ಮತ್ತೆ ಬರ್ತಕ್ಕಂಥ ದಿವಸದಲ್ಲಿ ತಾವು ಹೇಗೂ ಜನತಾದಳ ಪಕ್ಷ ಅಂದರೆ ರೈತರ ಹಿತದ ಪಕ್ಷ, ರೈತರ ಪರವಾಗಿರ್ತಕ್ಕಂಥ ಪಕ್ಷ, ಜನರ ಪರವಾಗಿರ್ತಕ್ಕಂಥ ಪಕ್ಷ. ತಮ್ಮಲ್ಲಿ ಕಳಕಳೆ ವಿನಂತಿ, ತಾವು ನಮ್ಮ ಮನವಿಯನ್ನು ಸ್ವೀಕರಿಸಿ ಈ ಸರಿ ಇಲ್ಲಿ ಬೀದರ್ ಜಿಲ್ಲೆಗೆ 6,000 ಮಕ್ಕಳೇನು ಪ್ರತಿ ವರ್ಷ ಪಾಸಾಗಿ ಹೋಗ್ತಾ ಇದ್ದಾರೆ. ಅವ್ರಿಗೋಸ್ಕರ ಇಲ್ಲಿ ತಾವು ಯುವಕರಿದ್ದೀರಿ, ತಮ್ಮ ಮೇಲೆ ನಾವು ಭಾಳ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದೀವಿ. ಬರ್ತಕ್ಕಂಥ ದಿವಸದಲ್ಲಿ ತಾವು ನಮ್ಮ ಜಿಲ್ಲೆ ಮೇಲೆ ವಿಶೇಷ ಗಮನನ ಹಾರಿಸಿ ಇಲ್ಲಿ ಹೊಸ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸು, ಟ್ಯಾಕ್ಸ್ ಬೆನಿಫಿಟ್ಸು, ಸ್ಪೆಷಲ್ ಎಕಾನಮಿಕ್ ಝೋನ್ಸು, ಟ್ಯಾಕ್ಸ್ ರಿಲೇಷನ್ಸ್ ಅಂತ ಕೆಲಸ ಮಾಡಿಕೊಡ್ತಿರಂತಕ್ಕಂಥ ಕೆಲಸ ನನಗೆ ಕಳಕಳೆ ಈ ಜನರ ಪರವಾಗಿ, ಬೀದರ್ ಜಿಲ್ಲೆ ಜನತಾ ಪರವಾಗಿ ನಾನು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೀನಿ. ಬರ್ತಕ್ಕಂಥ ದಿವಸದಲ್ಲಿ ನೀವು ಕಲ್ತಿ ನಿಖಿಲ್ ಅಣ್ಣವ್ರದ್ದು ಒಂದು ಸಂಕಲ್ಪ ಇದೆ. ಇವತ್ತು ರಾಜ್ಯಾದ್ಯಂತ 50 ಲಕ್ಷ ಕೋಟಿ ಸದಸ್ಯ ಮಾಡಿ ತೋರಿಸ್ತೀವಿ ಅಂತ. ಆದರೆ ಹೇಗೆ ಮಾಡೋಕ್ಕಾಗುತ್ತೆ? ನೀವು ಅವ್ರ ಜೊತೆಗೆ ಹೆಜ್ಜೆಗೆ ಹೆಜ್ಜೆ, ನಿಖಿಲ್ ಅಣ್ಣವ್ರ ಹೆಜ್ಜೆಗೆ ಹೆಜ್ಜೆ ಇಕ್ಕಿದ್ರೆ ಇಡೀ ಇವತ್ತು ನೋಡಿದ್ರಿ ಎಲ್ಲೆಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಓಡಾಡ್ತಾ ಇದ್ದಾರೆ. ನಿಖಿಲ್ ಅಣ್ಣ ಅಂತೇಳಿ ಸಹಸ್ರ ಸಂಖ್ಯೆಯಲ್ಲಿ ಯುವಕರು, ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಯುವಕರು ಸೇರ್ತಾ ಇದ್ದಾರೆ. ಜನ ಅವ್ರ ಜೊತೆಗೆ ಹೋಗ್ತಾ ಇದೆ, ಜನ ಜಾತ್ರೆನೇ ಆಗ್ತಾ ಇದೆ. ಎಲ್ಲಿ ಹೋದ್ರು ಅಲ್ಲಿ ಜಾತ್ರೆ ಸೇರ್ತಾ ಇದೆ. ಹಾಗೆ ಒಂದು ಹೊಸ ಕರ್ನಾಟಕದಲ್ಲಿ ಹೊಸ ಟ್ರೆಂಡನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಇವತ್ತು ಯಾರು ಮಾಡಿದ್ದಾರೆ ಅಂದರೆ ನಿಖಿಲ್ ಕುಮಾರಸ್ವಾಮೀಜಿಯವರು ಮಾಡಿದ್ದಾರೆ. ಇವತ್ತು ಯುವಕರು ಕಣ್ಮಣಿ ಆಗಿದ್ದಾರೆ. ಅದಕ್ಕಾಗಿ ತಮ್ಮ ಎಲ್ರಿಗೂ ಇನ್ನೊಮ್ಮೆ ನಾವು ಬಂದಿರಕ್ಕಂಥ ನಮ್ಮ ಜಿಲ್ಲೆಗೆ ಬಂದು ಇಲ್ಲಿ ಸದಸ್ಯತ್ವ ಅಭಿಯಾನವನ್ನು ತಾವು ಶುರು ಮಾಡಕ್ಕೆ ಬಂದಿರಿ. ತಮಗೆಲ್ಲರಿಗೂ ಧನ್ಯವಾದಗಳು. ತಮ್ಮೆಲ್ಲ ಬಂದಿರಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ, ಹಿರಿಯರಿಗೆ, ಅಣ್ಣ ತಮ್ಮಂದರಿಗೆ ಎಲ್ಲರಿಗೂ ಧನ್ಯವಾದಗಳು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ.
ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.